ಮೇಲೆ ಅವನೇ ನೇರವಾಗಿ ಮಾತಾಡೋದು. ಹೀಗಾಗಿ ಸುಮ್ಮನೆ ಮಾಡಿ ನಾವು ಮಾಧ್ಯಮ ಏನಂದರೆ ಅವರಿಗೆ ಏತ್ ಫ್ಯಾಕ್ಟ್ರಿ ಯೂತ್ ಕಾಂಗ್ರೆಸ್ಸಲ್ಲಿ ಒಂದು ಇದು ಕಾಲಮ್ ಇದೆ. ಏನಂದರೆ ನಿಯಮಾವಳಿ ಪ್ರಕಾರ 35 ವರ್ಷ ನಂತರ ಯೂತ್ ಕಾಂಗ್ರೆಸ್ ಅವರಿಗೆಲ್ಲ ಅಂದರೆ ಅವರು ಚೇಂಜ್ ಆಯ್ತಾರಂತೆ. ಆದರೂ ಸಹಿತ ಅವರು ಯೂತ್ ಕಾಂಗ್ರೆಸ್ ಅಂತೇಳಿ ಸುಮ್ಮನೆ ಫೋರ್ಜರಿ ಮಾಡಿ ಇದನ್ನು ಸೃಷ್ಟಿ ಮಾಡಿ ಸುಮ್ಮನೆ ನಮ್ಮದು ವಯಸ್ಸು 39 ವಯಸ್ಸಾಗಿದೆ ಅವರಿಗೆ. 39 ವಯಸ್ಸಾದ ಸಹಿತ ಬಂದು ಈ ಥರ ಮಾಡಿದ್ದಾರೆ. ಅಲ್ಲ ಮತ್ತು ಅವ್ರನ್ನ ನಾವೇ ಸರ್ಕಾರ ಯಾಕೆ ಇದು ಮಾಡಿ ಪಕ್ಷ ಯಾಕೆ ಅವರು ತಾವೇ ಕಂಪ್ಯೂಟರ್ ಟೀಮ್ನೇ ಬಸಿ ಬಳಸ್ಕೊಂಡು ತಾವೇ ಬ್ಯಾನರ್ ರೆಡಿ ಮಾಡಿರೋಂಥದ್ದು, ಬ್ಯಾನರ್ ವೇದಿಕೆ ರೆಡಿ ಮಾಡಿರೋಂಥದ್ದು ಅವರೇ. ನಾವಲ್ಲಿ ಈ ವಯಸ್ಸಿಷ್ಟಿದೆ, ಈಗ ಯೂತ್ ಕಮಿಟಿಗೆ ಇವರು ಅನರ್ಹಲ್ಲ ಅಂತೇಳಿ ಪ್ರಶ್ನೆ ಮಾಡಿ ಗುಂಪು ಮಾಡಿದಾಗೆ ಅಲ್ಲಿ ಹೋದ್ರೆ ಗಲಾಟೆ ಆಗುತ್ತೆ ಅಂತೇಳಿ ಸೃಷ್ಟಿ ಮಾಡಿದವರು ಅವರೇ, ಬರಲಾರ್ದವರು ಅವರೇ. ಇವೆಲ್ಲ ಪ್ರಶ್ನೆಗಳು ಹೆಂಗಿದೆ ಅಂತಂದರೆ ತಾವು ಹೈಲೈಟ್ ಮಾಡೋಕ್ಕೆ ಈ ರೀತಿಯಾಗಿ ನಾನು ಒಂದು ಯಾವುದೋ ಸುಳ್ಳು ದಾಖಲೆ ಕೊಟ್ಟು ನಾನು ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಂತೇಳಿ ಈ ಪುನಃ ನಾವು ಗಂಗೋತ್ರಿಗೆ ಮುಖ ಇಟ್ಕೊಂಡು ಹೆಂಗೆ ನಾನು 35 ವರ್ಷ ಒಳಗೆ ಇರುವಂಥ ಯೂತ್ ಕಮಿಟಿಗೆ ನಾನು 39 ವರ್ಷದ್ದು ವಯಸ್ಸು ಪ್ರಮಾಣಪತ್ರ ಏನು ಆಧಾರ್ ಕಾರ್ಡ್ ಇಟ್ಕೊಂಡು ಇವತ್ತು ದಾಖಲೆಗಳು ಕೊಡ್ತಾ ಇದ್ದೀನಿ. ದಾಖಲೆಗಳು ಸಿಕ್ಕಿದ್ದು ತಿಳಿಸಿ ಯಾಕಂದರೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಎಸ್ ಮಂಜುನಾಥ್ ಅವರು ಹಾಗೂ ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ ರಾಹುಲ್ ಜಾರಕಿಹೊಳಿ ಅವರು ಹಾಗೂ ಜಿಲ್ಲಾ ಉಸ್ತುವಾರಿಯಾದಂಥ ವಿನಾಯಕ್ ಸಿಕಂದರ್ ಅವರು ಎಲ್ಲರೂ ಆಗಮಿಸಿ ಕಾರ್ಯಕ್ರಮನ ಯಶಸ್ವಿಗೊಳಿಸಿದ್ದಾರೆ. ಕೆಲವು ಪಕ್ಷ ವಿರೋಧಿಗಳು ಏನಂದರೆ ಬ್ಯಾನರ್ ಹರಿದಿದ್ದಾರೆ, ಹಾಗೆ ಬಣ್ಣ ಹಚ್ಚಿದ್ದಾರೆ ಅಂತೆ. ಅಲ್ಲಿ ನಾವು ಹರಿದಿಲ್ಲ, ಬ್ಯಾನರ್ ಹರಿದಿಲ್ಲ, ನಾವು ಬಣ್ಣನೂ ಹಚ್ಚಿಲ್ಲ. ಸುಮ್ಮನೆ ಪಕ್ಷ ಗೊಂದಲ ಸೃಷ್ಟಿ ಮಾಡೋಕ್ಕಾಗಿ, ಪಬ್ಲಿಸಿಟಿ ಮಾಡ್ಕೊಳಕ್ಕಾಗಿ ಕಾಂಗ್ರೆಸ್ಸಿನ ನಾವು ಹೀಗೆ ಹಾಗೆ ಪದಾಧಿಕಾರಿಗಳ ಬಗ್ಗೆ ಸುಮ್ಮನೆ ಹುಚ್ಚುಚ್ಚ ಥರ ಹೇಳಿಕೆ ಕೊಡೋದು. ಆಮೇಲೆ ಏನಪ್ಪ ಅಂದರೆ ನಾವು ಅನ್ಸಾರಿ ಸಾಹೇಬರು ವಿರುದ್ಧ ಬಣ ಹೀಗೆ ಅಂತಾರೆ. ವಿರುದ್ಧ ಬಣ ಅಂದರೆ ಅನ್ಸಾರಿ ಸಾಹೇಬರ ಬಗ್ಗೆ ಗಂಗಾವತಿ ಜನರಿಗೆ ಗೊತ್ತು, ನೀವೇನು ಹೇಳಬೇಕಾಗಿಲ್ಲ. ಯಾಕಂದರೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಆಸಿಫ್ ಅವರಲ್ಲಿ ಅವರು ಒಂದು ಪ್ರಚಾರ 3 ತಿಂಗಳ ಸಹಿತ ಅಲೌನ್ಸ್ ಆದರೂ ಸಹಿತನು ಒಂದು ದಿವಸ ಬಂದು ಪ್ರಚಾರ ಮಾಡಿಲ್ಲ. ಅವರು ಒಂದು ದಿವಸ ಬಂದು ಪ್ರಚಾರ ಮಾಡಿಲ್ಲ. ಹಾಗೂ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಂತೇಳಿ ಸಹಿತನು ಒಂದು ದಿವಸ ಒಂದು ಸಭೆನೂ ಮಾಡಿಲ್ಲ. ಇದೇ ಗೊತ್ತಾಗ್ತದೆ ನಿಮ್ದು ಏನಂತೇಳಿ. ಯಾಕಂದರೆ ಸುಮ್ಮನೆ ಹೇಳೋದು ನಾವು ಮಾಡಿವಿ ಅಂತ ಇಲ್ಲಿ ಕಾರ್ಯಕ್ರಮ ಒಂದು ಏನು ಕೂಡಿಸಲ್ಲ. ಒಂದು ಎಷ್ಟೊಂದು ಸಭೆ ಸಮಾರಂಭಗಳಾಗಲು ಒಂದು ಸಭೆಗೆ ಹಾಜರಿದ್ರು ಅವರು ಇಲ್ಲ. ಹಾಗಾಗಿ ಅವ್ರು ಸುಮ್ಮನೆ ಹೇಳೋದು ನಾವು ಮಾಡಿಲ್ಲ. ಅವರು ಎಲೆಕ್ಷನ್ ಟೈಮಲ್ಲಿ ಮಾಡಿರಲಿಲ್ಲ. ಅವರು ಸುಮ್ಮನೆ ಗೊಂದಲ ಸೃಷ್ಟಿ ಮಾಡಿ ಪಕ್ಷ ಹೀಗೆ. ಆಮೇಲೆ ಇನ್ನೊಂದು ವ್ಯಕ್ತಿ ಪೂಜೆ ಅಂತಲ್ರಿ, ವ್ಯಕ್ತಿ ಪೂಜೆ ನಾವೇ ಕೊಡಬಹುದು. ವ್ಯಕ್ತಿ ಪೂಜೆ ಇದೆಲ್ಲ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ನಾವೆಲ್ಲ ಎಲೆಕ್ಷನ್ ಆಗಿ ದುಡಿದು ಜಿಗ್ಗಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಯೂತ್ ಕಾಂಗ್ರೆಸ್ ಕಾರ್ಯಕ್ರಮ ನಡೆಸಿದಾಗ ಇವರು ಆಸಿಫ್ ಹುಸೇನ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ, ಗಂಗಾವತಿ ತಾಲೂಕು ಮಾಜಿ ಆತ, ಆಮೇಲೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮನಿಯಾರ್, ಶಾಮಿಕ್ ಮನಿಯಾರ್, ಇವರಿಬ್ಬರು ಸೇರಿ ಮೊನ್ನೆ ಒಂದು ಪ್ರೆಸ್ ಮೀಟ್ ಮಾಡ್ಯಾರ. ಆ ಪ್ರೆಸ್ ಮೀಟ್ನಲ್ಲಿ ಇವರು ಹೇಳಿದರು, ಕಾಂಗ್ರೆಸ್ನಲ್ಲಿ 2 ಬಣ ಇದೆ ಅಂತ ಹೇಳಿದ್ರು. ಹೌದು, ಕಾಂಗ್ರೆಸ್ನಲ್ಲಿ 2 ಬಣ ಇದೆ, ಕರೆಕ್ಟ್ ಹೇಳಿದ್ರು. 2 ಬಣ ಇದೆ. 2018 ಚುನಾವಣೆಯಲ್ಲಿ ಇಕ್ಬಾಲ್ ಅನ್ಸಾರಿ ಸಾಹೇಬರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿ ಚುನಾವಣೆ ನಿಂತಿದ್ರು, ಅದು ಸೋತಿದ್ರು. ಆಯಿತು. ಆಮೇಲೆ 2023ರಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮತ್ತು ಅವರು ಚುನಾವಣೆ ನಿಂತು ಸೋತು. ಆಮೇಲೆ ಸೋತಿದ್ದ ಮೇಲೆ ಈಗ ಏನು ಕಾರ್ಯಕ್ರಮ ಮಾಡಬೇಕು, ಯುವಕರಿಗೆ ನಾಮಿನೇಟೆಡ್ ನಂಬರ್ ಮಾಡಬೇಕು, ಏನೇನು ಮಾಡಬೇಕು ಎಲ್ಲ ಕಾರ್ಯಕ್ರಮ ಅವ್ರು ಮಾಡಿದ್ದಾರೆ. ಇದು ನಮ್ಮದು ಒರಿಜಿನಲ್ ಕಾಂಗ್ರೆಸ್, ರಿಯಲ್ ಕಾಂಗ್ರೆಸ್ ನಮ್ಮದು. 2 ಬಣ ಅಂದ್ರಲ್ಲ, ಒರಿಜಿನಲ್ ಕಾಂಗ್ರೆಸ್ ನಮ್ಮದು. ಡೀಲಿಂಗ್ ಕಾಂಗ್ರೆಸ್ ಅವ್ರದ್ದು. ಡೀಲಿಂಗ್ ಕಾಂಗ್ರೆಸ್ ಅಲ್ಲ, ಡೀಲಿಂಗ್ ಮಾಡೋರು ಅವರು, ಕಾಂಗ್ರೆಸ್ ಅಲ್ಲ. ಕಾಂಗ್ರೆಸ್ ಹೆಸರಲ್ಲಿ ಡೀಲಿಂಗ್ ಮಾಡೋರು ಅವರು.
ಕುಂತಿದ್ದಲ್ಲ ನಿನ್ನ ಮೊನ್ನೆ 14ನೇ ತಾರೀಕಿಗೆ ಇಷ್ಟ ಕೊಟ್ಟರಲ್ಲ ದೊಡ್ಡ ಮಾತಾಡಿದ್ರಲ್ಲಿ. ಆಮೇಲೆ ಅವನು ಆಸೆ ಹೇಳ್ತಾನೆ, ಅವ್ನು ನಾಟಕ ಬರೇ ನಾಟಕ ಮಾಡ್ತಾನೆ. ಅವನೇನು ಹೇಳ್ತಾನ, ಗಂಗಾವತಿಯಲ್ಲಿ ಅಲ್ಪಸಂಖ್ಯಾತರು ಇನ್ನೊಬ್ಬರು ಬೆಳಿಬಾರ್ದು, ಒಬ್ಬರು ಐದಾರ ಇನ್ನೊಬ್ಬರು ಬೆಳೆದರೆ ಇವ್ರಿಗೆ ತೊಂದರೆ ಆಗುತ್ತಲ್ಲ ಅಂತ ಅವನು ಹೇಳ್ತಾನೆ. ಗಂಗಾವತಿಯಲ್ಲಿ ಇನ್ನೊಬ್ಬರು ಮುಸ್ಲಿಮ್ಸ್ ಮೈನಾರಿಟಿ ನಾಯಕರು ಬೆಳೆದರೆ ಇವ್ರಿಗೆ ಮುಂದೆ ಕಷ್ಟ ಆಗುತ್ತಲ್ಲ ಅಂತ ಅವ್ನು ಹೇಳ್ತಾನೆ. ಬಾಬಾ ನಾನು ಹೇಳ್ತೀನಿ, 2013 ಇಕ್ಬಾಲ್ ಅನ್ಸಾರಿ ಸಾಹೇಬ್ರು MLA ಆದಾಗ, ಶಾಸಕರಾದಾಗ ಅವನು ಎಲ್ಲಿದ್ದಾವ ಆಸಿಫ್ ಯಾವುದೋ ಒಂದು ಮೂಲೆಗ ಚಾಯ ಡಬ್ಬೆ ಕೂತು ಹುಡ್ಕ ಹಾಕೊಂಡು ಉಳ್ಕೊಂಡು ಅಲ್ಲಿ ಇಲ್ಲಿ ಚಾ ಕುಡ್ಕೊಂಡು ಇದ್ದ. ಆಮೇಲೆ ಸ್ವಲ್ಪ ಹುಡುಗರು ಬಂದು, ಇಲ್ಲ ಸರ್ ಒಂದು ಸ್ವಲ್ಪ ಎಜುಕೇಟೆಡ್ ಅದಾನೆ, ಡಿಗ್ರಿ ಮಾಡ್ಯಾನ, ಒಂದು ಸ್ವಲ್ಪ ಇದು ಮಾಡ್ಯಾನ ಅಂತೇಳಿ ಹುಡುಗರು ಬಂದು ಹೇಳಿದ ಮೇಲೆ ಸಾಹೇಬ್ ನೋಡಮ್ಮ, ಅವ್ನು ಸ್ವಲ್ಪ ನೋಡ್ಕೊಂಡು, ನೋಡಪ್ಪ ನೀನು ಚೆನ್ನಾಗಿ ಸಂಘಟನೆ ಮಾಡು, ನೀನು ಒಳ್ಳೆ ಎಜುಕೇಟೆಡ್ ಐದಿ, ನೀನು ಸಮಾಜಕ್ಕೆ ಒಳ್ಳೆ ಕಾರ್ಯ ಮಾಡಿ ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಮುಂದೆ ಬೆಳಿ, ನಾನು ನೀನು ಬೆಳೆಸ್ತೀನಿ, ನೀನು ಅಲ್ಪಸಂಖ್ಯಾತರ ಐತಿ ಬೆಳೆಸ್ತೀನಿ ಅಂತೇಳಿ ಅವನಿಗೆ ಪ್ರಾಧಿಕಾರ ಸದಸ್ಯರು ಮಾಡಿದ್ರು. ಅವನು ಐದನೇ ರಾಷ್ಟ್ರಕ್ಕೆ ಅವನು ಹೇಳ್ತಾನೆ, ನಾನು ಅವರು ಇನ್ನೊಬ್ಬರು ಮೈನಾರಿಟಿ ಅಧ್ಯಕ್ಷರಾದರೆ ಇನ್ನೊಬ್ಬರು ಮೈನಾರಿಟಿ ಬೆಳೆದರೆ ಇವ್ರಿಗೆ ಕಷ್ಟ ಆಗುತ್ತಂತ ಹೇಳ್ತಾನಲ್ಲ, ಅವನಿಗೆ ಸ್ವಲ್ಪ ಮರ್ಯಾದೆ ಏನೋ ಆಯ್ತಾ ಯಾರು ಮಾಡಿದ್ರು. 2013 ನಗರ ಯೋಜನೆ ಪ್ರಾಧಿಕಾರಿ ಅವನಿಗೆ ಕೇಳ್ತೀನಿ ನಾನು, ನೀನು ಯಾರು ಮಾಡ ನಗರ ಯೋಜನೆ ಪ್ರಾಧಿಕಾರಿ ಮಾಡಿದಲ್ಲ, ಒಂದು ಮೂಲ್ಯಾಗ ಚಾ ಕೊಡ್ಕೊಂತ ಅಲ್ಲಿ ಬಸವಣ್ಣ ಸರ್ಕಲ್ ಕುಂದಿರ್ತಿದ್ದೆ ನಾನು, ಗುಡ್ಕ ಹಾಕೊಂಡು ಎಲಿಮೆಂಟಲ್ಲಿ ಚಡ್ಡಿ ಹಾಕೊಂಡು ನಿನಗೆ ಕರೆಸಿ ಸಾಹೇಬರು ನಗರ ಯೋಜನೆ ಪ್ರಾಧಿಕಾರಿ ಇದು ಎಜುಕೇಟೆಡ್ ಅಂತ 4 ಮಂದಿ ಊರಾಗ ಹೇಳಿದ ಮೇಲೆ ಇಲ್ಲ ಬೆಳೀಲಿ ಹುಡುಗ ಮುಂದೆ ಸಂಘಟನೆ ಮಾಡ್ತಾನೆ ಅಂತೇಳಿ ಅದು ಮಾಡಿದ ಮೇಲೆ ಇದಕ್ಕೆ ಈ 2023 ಚುನಾವಣೆಯಲ್ಲಿ ಯೂತ್ ಕಾಂಗ್ರೆಸ್ ಆನ್ಲೈನ್ ನಡೀತಿದೆ. ಇದಕ್ಕಿಂತ ಮುಂಚೆ ಆನ್ಲೈನ್ ನಡೀತಿದ್ದಿಲ್ಲ. ಯಾರಲ್ಲಿ ಕ್ಷೇತ್ರದಾಗ MLA ಯಾರಿರ್ತಾರ, ಮಂತ್ರಿ ಯಾರಿರ್ತಾರ, ಮಾಜಿ ಮಂತ್ರಿ MLA ಯಾರಿರ್ತಾರ, ಅವರು ಶಿಫಾರಸು ಮೇಲೆ ಆಗ್ತಿತ್ತು ಯೂತ್ ಕಾಂಗ್ರೆಸ್. ಈ ಸದ್ಯ ಫಸ್ಟೇ ಆಗಿತ್ತು ಕರ್ನಾಟಕದಾಗ ಯೂತ್ ಕಾಂಗ್ರೆಸ್ ಎರಡನೇ ಸತಿ ಆಗಿತ್ತಲ್ಲ, ಇದಕ್ಕಿಂತ ಮುಂಚೆ ಶಿಫಾರಸು ನನಗೆ ಆಗ್ತಿತ್ತು. ನಮ್ಮ ಮಾಜಿ ಸಚಿವರು ಇಕ್ಬಾಲ್ ಅನ್ಸಾರಿ ಸಾಹೇಬ್ ಇವನು ಒಳ್ಳೆ ಬೆಳವಣಿಗೆ ಚೆನ್ನಾಗಿ ಮಾಡ್ಕೊಂಡು ಹೊಂಟಾನ, ಇನ್ನೂ ಸ್ವಲ್ಪ ಬೆಳೆಸೋಣ ಅಂತೇಳಿ ನಗರ ಗಂಗಾವತಿ ಅಸೆಂಬ್ಲಿ ಯೂತ್ ಕಾಂಗ್ರೆಸ್ ಶಿಫಾರಸು ಮೇಲೆ ಮಾಡಿದ್ರು. ಇವ್ರು ಅಂತಾನ ಅಧ್ಯಕ್ಷ ಮಾಡಿದ್ರು ಪ್ರೆಸಿಡೆಂಟ್, ಅವನಿಗೆ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಅಸೆಂಬ್ಲಿಗೆ ಮಾಡಿಸಿದ್ರು ಸಾಹೇಬರು. ಅವನಂತಾನ ಇನ್ನೊಬ್ಬರು ಬೆಳೀತಾರಂತೇಳಿ ಅವ್ರಿಗೆ ಇದು ಆಗಕ್ಕಿದ್ದು ಅಂತ ಹೇಳ್ತಾನೆ. ನಿನ್ಗೆ ಮರ್ಯಾದೆ ಇತ್ತಂತಂದರೆ ನೀನು ಅವೆಲ್ಲ ಮರೆತು ಬಿಟ್ಟಲ್ಲ, ನಿನ್ಗೆ ಸ್ವಲ್ಪ ಒಂದು 4 ಅವನು ಆಶಿ ಬೈದಾನ 4 ಅವನಿಗೆ ಈ 2 ಇದು ಆಯ್ತಲ್ಲ, ನೀವು ಕೇಳ್ರಿ ಅವನಿಗೆ ಸಾಹೇಬ್, ಮಾಧ್ಯಮದವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಎಲ್ಲ ನೀನು ಬೆಳೆಸೋದಲ್ಲಪ್ಪ, ನೀನು ಅಂತಿ ಮಾಧ್ಯಮದ ಮೈನಾರಿಟಿ ಅವರಿಗೆ ನೀನು ಇನ್ನೊಬ್ಬರು ಮೈನಾರಿಟಿ ಮಾಡಿದ್ರಿ ನೀವು ಅಂತ ಪಾಪ ಇವನೇನು ದೊಡ್ಡ ಹುಡುಗಿ ಅಂದರೆ ಅವ್ರು ಮಾತಾಡ್ತಾನೆ. ಒಬ್ಬ ಮಾಜಿ ಶಾಸಕರ ಬಗ್ಗೆ ಮಾತಾಡ್ತಾನೆ. ಅವ್ರು ಇನ್ನೊಬ್ಬರು ನಾಯಕರಿಗೆ ನಾವು ಮೈನಾರಿಟಿದಾಗ ಬೆಳಿತೀನಿ ಅಂತ ಇವನ್ನೆಲ್ಲ ನಾಟಕ ಮಾಡಕ್ಕಂತಾನಲ್ಲ, ಅದರ ಬದಲಾಗ ಆತ ಯಾರಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸ್ವಾಮಿ ಮಲ್ಯಾರ ಅಂತ ಆತನ ಹೆಸರು. ನಾವೆಲ್ಲ ಬುಳ್ಳಿ ಅಂತೇವೆ, ಬುಳ್ಳಿ ಏನಂತೀವಿ ಬುಳ್ಳಿ ಅವರು, ಇವನು ಆಸೆ ಆಯ್ತಲ್ಲ ಇವನು ಬುಳ್ಳಿ ಅವರು. ಇಲ್ಲ ಇವನು ನಾಟಕ ಮಾಡಿರ್ತಾನೆ, ಬರೀ ಆ ಕಡೆ ಕೂತು ಆತ ಆಯ್ತಾನ ಬ್ಲ್ಯಾಕ್ ಬುಳ್ಳಿ ಅವರು, ಬುಳ್ಳಿ ಆತ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡ್ತಾರೆ ಎಲ್ಲರೂ ಸೇರಿ. ಒಬ್ಬ ಎಂಥ ಸಂಘಟನೆ ಮಾಡಕ್ಬಿಡ್ತಾರೆ ಇವರು, ಇವರು ನೋಡಲಾರದ ಸಂಘಟನೆ ಅವರು. ಎಲ್ಲಿಂದ ಹೋಗಿ ಎಲ್ಲಿಂದ ಬೆಳೆದು ಇವರು ಅಂತಾನ 2018 ಅದು ಕಾರ್ಯಕ್ರಮ ನಡೀತು, ರಾಹುಲ್ ಗಾಂಧಿ ಬಂದಿದ್ರು, ಅದು ಬ್ಯಾನರ್ ಹಿಡಿದಿದ್ರು, ನೀನೇ ರಾತ್ರಿ ಕುಂತು ಏನೇನು ಮಾಡಿದ್ವಿ ಸಾಹೇಬ್ರಿಗೆ ಸೋಲ್ಸಂಗ ನೀನೇ ಏನೇನು ಮಾಡಿದ್ವಿ ಎಲ್ಲ ಗೊತ್ತೈತಿ. ಆಮೇಲೆ ಸಾಹೇಬ್ರ ಗಮನಕ್ಕೆ ಬಂದಿತ್ತು ರಾಹುಲ್ ಗಾಂಧಿ ಬಂದಾಗ, ನೀನು ವಿವೇಕಾನಗರ ನಿಂತಾಗ ಇನ್ನೂ ಸ್ವಲ್ಪ ವಯಸ್ಸಿನಾಗ ಸಣ್ಣವರಿದ್ದೀವಿ ನಾವು ನೋಡೋಕೆ ಕೂತಿದ್ವಿ, ಏನೇನು ಮಾಡಿಸ್ಕೊಂಡಾಗ ನಾಟ ಎಲ್ಲ ನೋಡಿದೆವು. ಈಗ ಮಾಡಿಸ್ಕೊಂಡಾಗ ನಮಗೆ ಬಂದಿದ್ದು ಮಾಹಿತಿ ಪ್ರಕಾರ ಈತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಮ್ಮ ಕರ್ನಾಟಕ
ವಿಧಾನಸಭಾ ಕ್ಷೇತ್ರಕ್ಕೆ ಸಿಟಿಗೆ ನಗರಕ್ಕೆ ಇದನ್ನ ಕೆಲಸ ಏನು ಚುನಾವಣೆಯಲ್ಲಿ 35 ವಾರ್ಡ್ ತಿರುಗಾಡಬೇಕಿತ್ತು. 35 ವಾರ್ಡ್ ನಾನು ತಿರುಗಾಡಿ ಏನು ಮಾಡ್ಕೊಡ್ತಾರಪ್ಪ, ಏನು ಮಾಡ್ಕೊಡ್ತೀವಿ ಏನಿಲ್ಲ. ಬೆಳಗ್ಗೆ ಬಂದರೆ ಸಾಹೇಬ್ರ ಮನೆಗಿರೋದು. ಸಾಹೇಬ್ರು ಎಲ್ಲ ಏನೇನು ಮಾಡಬೇಕು, ಯಾರ್ಯಾರು ಲೀಡ್ರಿಗೆ ಫೋನ್ ಮಾಡಬೇಕು, ಯಾರ್ಯಾರು ಮಾಡಬೇಕು ಎಲ್ಲ ಪರ್ಮಿಷನ್ ತೊಗೊಂಡು ಏನು ಮಾಡಬೇಕು ಸಾಯಂಕಾಲ ಮತ್ತು ಬೇರೆ ಕಡೆ ಪ್ರಚಾರ ಕೊಟ್ಟಂದರೆ ಸಾಹೇಬರು ಹಳ್ಳಿಗೆ ಬಂತಂದರೆ ಇಂಥ ಸಾಹೇಬ್ರಿಂದ ಸಾಹೇಬ್ರು ಹೋಗಿದ್ಮೇಲೆ ಸಾಹೇಬ್ರಿಂದ ಹೋಗಿ ಮತ್ತು ಅಲ್ಲಿ ಸ್ಟೇಜಿಂದ ನೀರೋದು. ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡಿದ್ವಿ ಚುನಾವಣೆ. ಇದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಾಡೋದು ಕರೆಕ್ಟ್ ಕೆಲಸ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಈಗ ನಗರಕ್ಕಾಗೋದಲ್ಲ, ನಗರ ನೋಡಬೇಕಿತ್ತು. ಯುವಕರಿಗೆ ಕರಿಬೇಕು, ಇದಕ್ಕೆ ಕರಿಬೇಕು, ಏನು ಮಾಡಬೇಕಪ್ಪ, ಎಲ್ಲ ಸಮಾಜದವ್ರು ಕರಿಬೇಕು, ಏನೇನು ಮಾಡಬೇಕು, ಹಿಂಗೈತಿ ಚುನಾವಣೆ ಐತಿ, ಮುಂದೆ ನಮ್ಮ ಬೆಂಗಳೂರು ಗೌರ್ಮೆಂಟ್ ಬಂದು ಭಾಳಷ್ಟು ಅಭಿವೃದ್ಧಿ ಆಗ್ತೈತಿ ಸಾಹೇಬ್ರ ಇದಕ್ಕೆ ಏನಿಲ್ಲ. ಯಾಕಂದರೆ ಡೀಲ್ ಆಗಲ್ಲ ಮತ್ತು ಸ್ಕಾರ್ಪಿಯೋ ಎಲ್ಲ ಅದು ಮತ್ತು ಬೆಳಗ್ಗೆ ಎಲ್ಲರಿಗೂ ಗೊತ್ತೈತಿ, ಊರು ಮಂದಿಗೆ ಗೊತ್ತೈತಿ ಏನಂತ. ಆಮೇಲೆ ಏನಂತ ಬುಳ್ಳಿ ಅಧ್ಯಕ್ಷ ಏನಂತಾನ, ನಾವು ಹೋಗಿ KPCCಗೆ ನಗರ ನಮ್ಮ DK ಶಿವಕುಮಾರ್ ಸಾಹೇಬ್ಗೆ ಹೋಗಿ ನಾವು ಕಂಪ್ಲೇಂಟ್ ಕೊಡ್ತೀವಿ, ಹಿಂಗಂತ ನಾವೆಲ್ಲರೂ ಸೇರಿ ನೋಡ್ತಾ ಅಂದರೆ DK ಶಿವಕುಮಾರ್ ಒಬ್ಬರಿಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ KPCC ಅಧ್ಯಕ್ಷ ನಮ್ಮ ಅಧ್ಯಕ್ಷರವರು ನಮಗೆ ಗೊತ್ತೈತಿ. ನಾನು ಐದನಲ್ಲ, ನಾನು ಹೇಳ್ತೀನಿ ನೋಡ್ರಿ, 7ನೇ ವಾರ್ಡ್ ಅದು ಕೋರ್ಸ್. ನಾನು 7ನೇ ವಾರ್ಡ್ ಬೂತ್ ಏಜೆಂಟ್, ಕಾಂಗ್ರೆಸ್ ಪಕ್ಷದಿಂದ ಬೂತ್ ಏಜೆಂಟ್. ಆರಾಮ್ ಮಾಡಿ, ಕರೆಕ್ಟ್ ಮಾತಾಡೋದಿದೆ, ಆರಾಮ್ ಮಾಡಿ. 7ನೇ ವಾರ್ಡ್ ಬೂತ್ ಏಜೆಂಟ್. ಅಲ್ಲಿ ನಾನು ಏನಲ್ಲ, ಒಂದು ಸಾಮಾನ್ಯ ಕಾರ್ಯಕರ್ತ, ಇಬ್ಬರು ಸೇರಿ ಕಾರ್ಯಕರ್ತ. ಅಲ್ಲಿ ಟೋಟಲ್ ವೋಟಿಂಗ್ ಆಗಿದೆ, ಟೋಟಲ್ ವೋಟಿಂಗ್ ಆಗಿತ್ತು 2584 ವೋಟಿಂಗ್ ಆಗಿದೆ. ನಮ್ಮ ಕಾಂಗ್ರೆಸ್ಗೆ ಬಿದ್ದಿದ್ದು 1744. ನಾನೇ ಆಗಿದ್ದು ಇನ್ಚಾರ್ಜ್ 1744. 7ನೇ ವಾರ್ಡ್ ನಾನು ಬೂತ್ ಟೋಟಲ್ ಬೂತ್ ಇನ್ಚಾರ್ಜ್ ನಾನಿದ್ದೆ. ಮನೋಜ್ ಸ್ವಾಮಿ ಅವರಿದ್ದರು, ಬಟ್ ನಾನು ಹಿರಿಯರು ಎಲ್ಲ ಕಡೆ ನೋಡ್ತಿರ್ಬೇಕು, 35 ವಾರ್ಡ್ ತಿರುಗಾಡಬೇಕು. ನಾನು ವಾರ್ಡ್ನಾಗ ಇನ್ಚಾರ್ಜ್ ತೊಗೊಂಡಿದ್ದೆ, KPCCಯಿಂದ ಬಂದಿದ್ದು. ಅಲ್ಲಿ ನಾನು ವಾರ್ಡ್ನಾಗ 1133 ಲೀಡ್ ನಾನು ಕೊಟ್ಟಿದ್ದೆ. ನಮ್ಮ DK ಶಿವಕುಮಾರ್ ಸಾಹೇಬ್ ಏನಂದರು, ವೈಟ್ ಆ್ಯಂಡ್ ವೈಟ್ ಬಟ್ಟೆ ಹಾಕ್ಕೊಂಡು ದೌಡಿಕೆ ಮಾಡಿದ್ರೆ ನಾನು ಅವ್ನಿಗೆ ಲೀಡ್ರ್ ಹೇಳಂಗಿಲ್ಲ. ನೀನು ಲೀಡ್ರ್ ಅಂತ ನಾನು ಯಾವಾಗ ಹೇಳ್ತಾನೆ ಅಂದರೆ, ಬೂತನಾಗ ನೀನು ಲೀಡ್ ಕೊಟ್ಟರೆ ನಾನು ಲೀಡ್ರ್ ಅಂತಾನೆ. ಅವನಿಗಿಂತ ದೊಡ್ಡ ಲೀಡ್ರ್, ಇದಕ್ಕಿಂತ ಜಾಸ್ತಿ ಆತ ಲೀಡ್ ಕೊಟ್ಟರೆ ಆತ ನನಗಿಂತ ದೊಡ್ಡ ಲೀಡ್ರ್, ಇದಕ್ಕಿಂತ ಒಂದು ಕಡಿಮೆ ಇತ್ತಂದರೆ ಆತಕ್ಕಿಂತ ದೊಡ್ಡ ಲೀಡ್ರ್ ನಾನು. ಇದು ನಾವು ಇದು ಗೊತ್ತು, KPCC ಗೊತ್ತು, ಇದು ಗೊತ್ತು, ಇಲ್ಲಿಂದ KPCC ಗೊತ್ತಾಯ್ತು. KPCC ಅಂದ್ರೆ ಏನು ಗೊತ್ತಾಯ್ತು ನಮಗೆ? DK ಶಿವಕುಮಾರ್ ಸಾಹೇಬ್ರ ಪರಿಚಯ, ನಮಗೆ ಮಂತ್ರಿ ಪರಿಚಯ, ನಮಗೆ ಇಡೀ ರಾಜ್ಯದಲ್ಲಿ ನಮ್ಮ ಸಾಹೇಬರಿಗೆ ಇಡೀ ಸೆಂಟ್ರಲ್ಲೂ ಪರಿಚಯ ಇತ್ತು. ಇವೆಲ್ಲ ಬುಳ್ಳಿ ಮಾತಾಡೋಕೆ ಹೋಗ್ಬಾರ್ದು. ಬುಳ್ಳಿ ಮಾತಾಡೋದು ಎಲ್ಲಿ ಅಂತಂದರೆ ಚಾಕಿ ಕೊಡೋ ಟೈಮಿಗೆ ಎಲ್ಲ ಮಾತಾಡ್ತೀರಿ, ಅದನ್ನ ನಿಂತಿದ್ದು ಈಗ ಪ್ರೆಸ್ ಮೀಟ್ ನೀವು ಕೊಡಕ್ಕೆ ಕೊಟ್ರಲ್ಲ, ಇಷ್ಟು ದಿವಸ ನೀವು ರಾಜಕೀಯ ಮಾಡಿರಿ. ಈಗ ನಾವು ಅನಿವಾರ್ಯವಾಗಿ ಸಣ್ಣವರಾಗಿ ಅದನ್ನ ಉತ್ತರ ಕೊಡೋಕ್ಕಾಗಿತ್ತು. ಏನು ಇದು ಅಂತ ಬರೀ ಅಂತ ಮಾಡ್ತಾನಂತ ಇದು ನೋಟ್ ಮಾಡ್ತೀವಿ ಸರ್. ನಾನಂತಲ್ಲ KPCC ಅಧ್ಯಕ್ಷರಿಗೆ ಇನ್ನವರೆಗೂ ನಾನು ಭೇಟಿ ಆಗಿಲ್ಲ, ಒಂದು ಫೋಟೋ ಇಲ್ಲ ನನಗೆ. ನಾನು ಅವ್ರು ಏನು ಹೇಳಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು KPCC ಅಧ್ಯಕ್ಷರು ಮಾನ್ಯ DK ಶಿವಕುಮಾರ್ ಸಾಹೇಬರು ಏನಂತಾರೆ, ನನಗೂ ಲೀಡ್ರ್ ಯಾರಂತಂದರೆ ವೈಟ್ ಆ್ಯಂಡ್ ವೈಟ್ ಪಕ್ಕದಲ್ಲಿ ಬಟ್ಟೆ ಹಾಕ್ಕೊಂಡ, ನೀವು ನಾಟಕ ಮಾಡಿದೆ, ಫೋಟೋ ಶೋ ಮಾಡಿದೆ, ಇವನು ನನ್ನ ಲೀಡ್ರ್ ಅಲ್ಲ. ಏನ್ರಿ, ನಮ್ಮ ಕಾಂಗ್ರೆಸ್ ಪಾರ್ಟಿ ಲೀಡ್ರ್ ಅಲ್ಲ. ಬೂತ್ನಾಗ ನೀನು ಲೀಡ್ ಕೊಟ್ಟರೆ ನೀನೇ ನಮ್ಮ ಲೀಡ್ರ್, ನಮ್ಮ ಪಾರ್ಟಿಗೆ ನೀನೇ ಲೀಡ್ರ್ ಅಂತ. ನಾನು 1133 7ನೇ ವಾರ್ಡ್ ನಾನು ಆ ಬೂತ್ ನಂಬರು ಹೇಳ್ತೇನೆ. 141, 142, 143 3 ಬೂತ್ನಿಗೆ ನಾನು ಇನ್ಚಾರ್ಜ್. ನಾನು 1133 ಲೀಡ್ ಕೊಟ್ಟಿದ್ದೆ. ಆತ 10 ಸೀಟು ನಾನು ಕೌನ್ಸಿಲರ್ ತಂದು ನೀವು ನಿಲ್ಲಿಸ್ತೀನಿ ಅಂತ ಕೇಳೋದಲ್ಲ. ಒಂದು ಸೀಟು ಸಾಕು. ಒಬ್ಬ ಸಾಮಾನ್ಯ ಕಾರ್ಯಕರ್ತಾಗೆ ನಿಲ್ಲಿಸ್ತಾರಲ್ಲ, ಅದು ಎಲ್ಲಿ ನಿಲ್ಲಿಸ್ತಾನೆ ಅಲ್ಲಿ ನಿಲ್ಲಿಸ್ತಾರೆ. ಅದು ಗೆದ್ದು ತೋರಿಸಿ 10 ಸೀಟ್ ಅದು ತೊಗೊಂಡಿಲ್ಲ, ನಾನು ಗೆಲ್ತೀನಿ ಅಂತ ಲಾಸ್ಟ್ ಟೈಮ್ ಮಾತಾಡಿದಾಗ ಬುಳ್ಳಿ ಅಧ್ಯಕ್ಷ ಮಾತಾಡಿದಲ್ಲ. ಈಗ ನಾನು ಏನು ಹೇಳ್ಬಿಟ್ಟಿದ್ದೆ, ಅಕಸ್ಮಾತ್ ನನಗಿಂತ 1133 ಬರ್ಕೋರಿ ಸರ್, 1133
ಓಟ್ಗಿಂತ ಒಂದು ಓಟ್ ಆಗ್ತದೆ ಜಾಸ್ತಿ ಕೊಟ್ಟಾನ ಲೀಡ್ ಕಾಂಗ್ರೆಸ್ಸಿಗೆ ಅಂತಂದ್ರೆ ಆತ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಗರ ಗುಳ್ಳಿ ಐದಾನಲ್ಲ ಆತ ಏನಾರ ಕೊಟ್ಟರೆ ಒಂದು ಲೀಡ್ ನನಗಿಂತ ದೊಡ್ಡ ಲೀಡ್ ಅಂತ ನನಗಿಂತ ಒಂದು ಗಂಟೆ ಕೊಟ್ಟರೆ ನನಗಿಂತ ಸಣ್ಣ ಲೀಡ್ ಅಂತ ಯಾರ ಲೆಕ್ಕಕ್ಕ ಇಲ್ಲಿ ಡಮ್ಮಿ ಮಂದಿ ಮುಂದಲ್ಲ DPCC ಅಧ್ಯಕ್ಷರ ಮುಂದೆ ನಮ್ಮ ನಾಯಕರು DK ಶಿವಕುಮಾರ್ ಸಾಹೇಬ್ರ ಮುಂದೆ ಊಟ ಮಾಡ್ಕೊಡ್ತಾರೆ. ಯೂತ್ ಕಾಂಗ್ರೆಸ್ ಆನ್ಲೈನ್ ಎಲೆಕ್ಷನ್ ನಡೀತು 7ನೇ ವಾರ್ಡಾಗ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಿಂದ ನಮ್ಮ ಇವ್ರು ನಿಂತಿದ್ರು 4 ತಿಂಗಳ ಹಿಂದೆ ನಡೀತಾರೆ ಸರ್ ಎಲೆಕ್ಷನ್. 7ನೇ ವಾರ್ಡ್ನಾಗ ನಾವು ಮನೆಗೆ ಹೋಗಿ ಹಿಂಗೆ ಐತಪ್ಪ ಯೂತ್ ಯಾರು ಇರ್ತಾರೆ ಅವ್ರದ್ದು ಎಲೆಕ್ಷನ್ ಹಾಕ್ಬೇಕು ವೋಟಿಂಗ್ ಮಾಡಬೇಕು. ಅವ್ನು ಆಸೀಫು ಅವನಿಂದ ಒಂದು 27 ಮಂದಿ ನಿಂತಿದ್ರು ಮೊನ್ನೆ ಫಸ್ಟ್ ಮೀಟ್ನಾಗ 27 ಮಂದಿನೇ ಇದ್ದಾವೆ ಚೇಳಗಳು ಯಾರು ಒಳ್ಳೆ ಅಧ್ಯಕ್ಷ ಇವ್ರು ನಾಟಕ ಇವನೊಬ್ಬ ಇವರಿಬ್ಬರು ಹಿಂದೆ ಇದ್ದಾರಲ್ಲ ಅಮಾಯಕರಾದ ಹುಡುಗರು ಅವ್ರಿಗೆ ದಾರಿ ದಿಕ್ಕು ತೋರ್ಸಕ್ಕಂತಾರೆ ಇದ್ದಾರಲ್ಲ ಅವ್ರಿಗೆ ಗೊತ್ತಿಲ್ಲ ಅವರು ಹುಡುಗರು ಇದಾರಲ್ಲ ಅವರು ಅನ್ಸರಿ ಸಾಕು ಹಿಂದಾನೆ ಇದಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಪಾಪ ಅವ್ರ ಮನ್ಯಾಗ ಆ ಹುಡುಗರು ಮನ್ಯಾಗ ಸುಮ್ಮನೆ ಅವ್ರು ಏನಾದ್ರು ಕೆಲಸ ಏನಾರು ಹಚ್ಕೊಡ್ಬೇಕು ಸುಮ್ಮನೆ ಹಿಂದೆ ಮಾಡಿಸ್ತಾರೆ ಪಾಪ ಹುಡುಗರಿಗೆ. ಅಲ್ಲಿ ಮೊನ್ನೆ ಎಲೆಕ್ಷನ್ ನಡೆದಾಗ 7ನೇ ವಾರ್ಡ್ನಾಗ ಇವ್ನು ಟೀಮ್ ಬರ್ತಾರೆ 4 ಮಂದಿ ಬಂದು ರೆಡ್ ಹ್ಯಾಂಡಾಗ ನನ್ನ ಕೈ ಸಿಕ್ಕರು ಯೂತ್ ಕಾಂಗ್ರೆಸ್ ಎಲೆಕ್ಷನ್ ಮನೆಗೆ ಹೋಗಿ ಇವ್ರು ಹಾಕ್ಸ್ಬಿಡ್ತಾರೆ. ಯಾರಿಗೆ ಹೇಳಿ ಹಾಕ್ಸ್ಬಿಟ್ಟ ನಾವು ಓಟ್ ಹಾಕ್ಸಿ ಬಾಲು ರಾಘವೇಂದ್ರ ಬಾಯಿ ಯಾರಿಗೆ ಹಾಕಿದ್ದು ಓಟು ಅಲ್ಲಣ್ಣ ಇಬ್ಬರು ಸರಿ ಸಾಹೇಬ್ರು ಅಂತ ಹೆಸರು ಹೇಳಿದ್ರು. ಹೆಸರು ಹೇಳಿದ ತಕ್ಷಣ ನಾನು ಕೊಟ್ಟಿದ್ದೆ ಅವ್ರಿಗೆ ನಿದ್ರಿಸಿ ನಾನು ಬೈದ ಅದರಲ್ಲಿ ಮಾಲ ಮರ್ಯಾದೆ ಏನಾರು ಐತಲ್ಲ ನಿಮ್ಮ ಕಡೆ ತಾಕತ್ತಿತ್ತಂದರೆ ನಾನು ಆಸಿಫ್ ನಿಂತೀನಿ ಆಸಿಫ್ನ ಮಾಡಕ್ಕಿದ್ದೇನೆ ಅಂತೇಳಿ ಇಬ್ಬರು ಸರಿ ಸಾಹೇಬ್ರು ಹೆಸರು ತೊಗೊಂಡು ನೀವು ಓಟು ಮಾಡ್ಕೊಂಡು ಮುಂದೆಲ್ಲ ಇದೇ ಹುಷಾರು ಇನ್ನೊಂದು ಸತಿ ಹುಡುಗರಿಗೆ ಗೊತ್ತಾಗುತ್ತಾ ಜನ ಇದ್ದಾರೆ ನಮ್ಮ ಮುಂದೆ ಮನೆಗೆ ಹೋಗಿ ಹೇಳ್ರಿ ನೀವು ಇಬ್ಬರು ಸರಿ ಸಾಹೇಬ್ರು ಅಂತ ಇವ್ರು ಇದ್ದಾನಲ್ಲ ಇಬ್ಬರು ಸರಿ ಇಷ್ಟು ಓಟ್ ನೀನು ಆಸಿಫಿಗೆ ಬಿತ್ತವಂದರೆ ಅದಕ್ಕೆ ಕಾರಣನೇ ಇಬ್ಬರು ಸರಿ ಹೆಸರು ಹೇಳಿ ತೊಗೊಂಡಾನ ಅವ್ನು ಹಿಂದೆ ಇದ್ದಾನೆ ಅವ್ನು ಶೋಯಿಲಲ್ಲ ಅವ್ನ ಹೆಸರು ಅವನೇ ಸಿಕ್ಕಾನ ಅವ್ನು ನನ್ನ ಮುಂದೆ ಕರೆದಿಲ್ಲ ಅವನೇ ಹೇಳ್ತಾನೆ ನನ್ನ ಮುಂದೆ ಸಿಕ್ಕೊಂಬಿಟ್ಟಾನ ಇಲ್ಲ ಅಣ್ಣ ನನಗೆ ಗೊತ್ತಿಲ್ಲ ಸಾಹೇಬ್ರ ಹೆಸರು ಹೇಳಿ ನಾನು ಮಾಡ್ಕೊಂಡಿದ್ದೀನಿ ಅಂತ ಅವ್ನು ಹೇಳ್ದ. ಇನ್ನೊಂದು ಸತಿ ಮಾಡಿದಲ್ಲ ನೀವು ಮಾಡಿರಿ ನೀವು ಶಕ್ತಿ ಎಷ್ಟು ನೀವು ತೋರಿಸಿರಿ ನಿಮ್ಮ ಹೆಸರು ಹೇಳಿ ಇಬ್ಬರು ಸರಿ ಸಾಹೇಬ್ರ ಹೆಸರು ತೊಗೊಂಡು ನೀವು ಏನು ಮಾಡೋಕ್ಕೊತ್ತೀರಿ. ಅವನೊಬ್ಬ ನಾಟಕ ಇಷ್ಟೊಬ್ಬ ಒಳ್ಳೆ ಅಧ್ಯಕ್ಷ ಇದಾರಲ್ಲ ದೊಡ್ಡ ಸಂಘಟನೆ ಕಟ್ತೀನಿ ಅದು ಕಟ್ತೀನಿ ಇದು ಕಟ್ತೀನಿ ಅಂತ ಹೇಳಕ್ಕೊಂಡಲ್ಲ ಯಾವ ಸಂಘಟನೆ ಇಲ್ಲ ನಾವು ಐದೀವಲ್ಲ ಎಲ್ಲ ಜನ ಇದಲ್ಲ ಇಬ್ಬರು ಸರಿ ಸಾಹೇಬ್ರದ ಕಡೆ ಐದೀವಿ. ಇವು DK ಶಿವಕುಮಾರ್ ಸಾಹೇಬ್ರಿಗೆ ಇವ್ರು 100 ಮಂದಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ನಾವು 10,000 ಮಂದಿ ಹೋಗ್ತೀವಿ ಇವ್ರ ಬಗ್ಗೆ ಮಾತಾಡೋಕ್ಕೆ. ನಾವು ಹೇಳೋಕ್ಕಿಂತಲ್ಲ ಅಷ್ಟೇ ಕೊಳ್ಳಿಯವರು ಆ ನಾಶಿಕ್ಗೆ ನಾನು ಹೇಳ್ಬಿಟ್ಟಿನಿ ಸರ್ ಯಾರು ಬೆಳೆಸಾರ ಅಲ್ಪಸಂಖ್ಯಾತರಿಗೆ ಅಂತ ಹೇಳೋಣ ಅದಕ್ಕೆ ನಾನು ಕ್ಲಿಯರ್ ಮಾಡಿಬಿಟ್ಟಿನಿ 2 ಸತಿ ಅದಕ್ಕೆ ಮಾಡಿದ್ದೈತಿ. ಮತ್ತು ಅಲ್ಲಿ ಹೋಗಿ ಆತ ಇವರಿಂದ ಸ್ವಲ್ಪ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಆ ಪಕ್ಷದಲ್ಲಿ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಟೌನ್ ಅಧ್ಯಕ್ಷರು ಫೋಟೋಗಳು ಹಾಕಿಲ್ಲ ಮತ್ತು ಭಾಳಷ್ಟು ಕಡೆ ಇಕ್ಬಾಲ್ ಅನ್ಸಾರಿ ಸಾಹೇಬ್ರದ್ದು ಕೂಡ ಫೋಟೋ ಹಾಕಿಲ್ಲ. ಈ ರೀತಿ ಅವರೇ 2 ಬಣ ಟೈಪ್ ಅವ್ರು ಮಾಡ್ತಾ ಇದ್ದಾರೆ. ಬಟ್ 2 ಬಣ ಅಂತ ಹೇಳ್ತಾ ಇದ್ದಾರಲ್ಲ ಇಲ್ಲಿ ನಿಜವಾದ ಬಣ ಇರೋದು ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಬಣ. ಯಾಕಂದರೆ ಇವತ್ತು ಪ್ರತಿಯೊಂದು 35 ವಾರ್ಡು 160 ಹಳ್ಳಿಯಲ್ಲಿ ಜನರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿ ಅದಕ್ಕೆ ಇಕ್ಬಾಲ್ ಅನ್ಸಾರಿ ಸಾಹೇಬ್ರೇ ಪರಿಹಾರವನ್ನು ಮಾಡ್ತಾ ಇದ್ದಾರೆ. ಇವತ್ತು ಯಾರು ಬೇಕು ಅವರು ಅದು ಇದು ಅಂತ ಹೇಳ್ತಾ ಇದ್ದಾರೆ, ಅದೆಲ್ಲ ತಪ್ಪು. ನಾವೆಲ್ಲ ಮುಸ್ಲಿಂ ಸಮುದಾಯದವರು ಎಲ್ಲರೂ ಎಲ್ಲ ಮಸೀದಿ ಕಮಿಟಿಯವರು ಎಲ್ಲರೂ ನಾವೇನಂದರೆ ಎಲ್ಲ ವಾರ್ಡ್ನವರು ಇಕ್ಬಾಲ್ ಅನ್ಸಾರಿ ಸಾಹೇಬ್ರ ಜೊತೆ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಇದ್ದಾರೆ ಶಾಮಿದ್ ಮರ್ಯಾನ ಅಂತ ಹೇಳಿಬಿಟ್ಟು ಅವ್ರಿಗೆ ಸಾಹೇಬರು 3 ಸಲ ಟಿಕೆಟ್ ಕೊಟ್ಟಿದ್ದಾರೆ. ಈ ಸಲ ಟಿಕೆಟ್ ಕೊಡೋಂಗಿಲ್ಲ ಗುಂಡಮ್ಮ ಕ್ಯಾಬಿನ್ ಅಂತೇಳಿ ಈ ರೀತಿ ಅವರು ಬಣ ಗಿಡ ಅಂತೇಳಿ ಮಾತಾಡ್ತಿದ್ದಾರೆ. ಬಟ್ ಅದೆಲ್ಲ ತಪ್ಪು. ಇಲ್ಲಿ ಏನಿದ್ರು ಇಕ್ಬಾಲ್ ಅನ್ಸಾರಿ ಸಾಹೇಬ್ರೆ ನಮ್ಮ ಸಮಾಜಕ್ಕಾಗಿರ್ಬೋದು ಎಲ್ಲ ಗಂಗಾವತಿಯ ಎಲ್ಲ ಜನರಿಗೆ ಅಭಿವೃದ್ಧಿ ಮಾಡೋರು ಅವರೇ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಕೊಡೋ ಕಾರಣ ಏನಂದರೆ ಮೊನ್ನೆ 16ಕ್ಕೆ ಒಂದು ಯೂತಿಂದು ಸಮಾರಂಭ ಪದಗ್ರಹಣ ಕಾರ್ಯಕ್ರಮ ಆಗಿದೆ. ಆ ಕಾರ್ಯಕ್ರಮದಲ್ಲಿ ಭಾಳಷ್ಟು ಅವರು ಗೊಂದಲ ಮಾಡಿದ್ದಾರೆ. ಯಾರು ಅಂದರೆ ಈ ಡಬಲ್ ಗೇಮ್ ಟೀಮ್ ಅಂತ ಊರಾಗ ಡಬಲ್ ಗೇಮ್ ಇವರು. ಇದರಲ್ಲಿ ಒಂದು ವಿಷಯ ನಿಮಗೆ ಸ್ಪಷ್ಟವಾಗಿ ನಮ್ಮ ಸ್ನೇಹಿತ ರಂಗಸಪ್ಪಿಯವರು ಚೆನ್ನಾಗಿ ಅವ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ಇವತ್ತು ನಾವು ಹೇಳ್ತೀವಿ ಇವರು ಎಂಥವ್ರು ಅಂದರೆ ಅಮಾಯಕರ ಮೇಲೆ, ಸಣ್ಣವ್ರ ಮೇಲೆ, ಬಡವ್ರ ಮೇಲೆ ಇವ್ರದ್ದು ದೌರ್ಜನ್ಯ. ಒಬ್ಬ ಅಮಾಯಕ ಶೋಯಲ್ ಅಂತ ಅವನ ಮೇಲೆ ಇವರು ಆಸಿಫ್ ಹೋಗಿ ಕೇಸ್ ಮಾಡ್ತಾರೆ. ನನ್ನ ಬ್ಯಾನರಿಗೆ ಬಣ್ಣ ಹಚ್ಚಿದ್ದಾರೆ ಅಂತ
ಅಲ್ಲಿ ಯಾರು ಹಚ್ಚಿದ್ದಾರೆ, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಮ್ಮ ಹಿರಿಯರು ಅಮರೇಗೌಡರು ಅವರು ಇದರಲ್ಲಿ ಸುಮ್ಮನೆ ಅಮಾಯಕರ ಮೇಲೆ, ಹುಡುಗರ ಮೇಲೆ ನಿಮ್ಮ ದಾದಾಗಿರಿ, ನಿಮ್ಮ ದೌರ್ಜನ್ಯ ಮಾಡೋಕ್ಕೆ ಹೋಗಬೇಡ್ರಿ. ನಾವು ಇಂಥವು ದೌರ್ಜನ್ಯ ದಾದಾಗಿರಿಗೆ ಎದುರವರಲ್ಲ. ಮುಂದೆ ತಕ್ಕಂಥ ನಿಮ್ಗೆಲ್ಲರಿಗೂ ನಾವು ಪಾಠನೂ ಕಲಿಸ್ತೀವಿ. ಯಾಕಂದರೆ ಮೈನಾರಿಟಿ ಬೆಳೆದರೆ ಅವ್ರಿಗೆ ಸಿಟ್ಟಾಗ್ತದೆ. ನಿಮಗೆ ನಾಚಿಕೆ ಬರಬೇಕು. ನಿಮಗೆ ಸ್ವಲ್ಪನೇನ ಮಾನ ಮರ್ಯಾದೆ ಇದ್ದರೆ ಈ ಮಾತನ್ನು ನೀವು ಸ್ಪಷ್ಟವಾಗಿ ಹೇಳ್ತಿದ್ದಿಲ್ಲ. ಯಾಕಂದರೆ ನಿಮಗೆ ಬೆಳೆಸಿದ್ದು ಅನ್ಸಾರಿ ಸಾಹೇಬ್. ಇವತ್ತು ಯಾವ ಲೆವೆಲಾಗಿದ್ರು ಅಂದರೆ ನೀವೊಂದು ಕಟ್ಟಿ ಮೇಲೆ ಕುಂತವ್ರಿಗೆ ಕರ್ಕೊಂಬಂದು, ನಾವು ಆ ಕಾಲದಾಗ ನಾವು ಜನರದ್ದು ಸೇವೆ ಮಾಡ್ತಿದ್ವಿ. ನಮ್ಮ ಹೆಸರು ಊರಲ್ಲಿ ಗೊತ್ತಿದೆ. ಆ ಟೈಮ್ನಲ್ಲಿ ನೀವೊಂದು ಕಟ್ಟೆಯಲ್ಲಿ ಕುಂತು ಸಾಹೇಬ್ರ ಬಗ್ಗೆ ವಿರೋಧ ಮಾತಾಡೋ ಟೈಮ್ನಾಗ ನಾವು ನಿಮಗೆ ಇಲ್ಲಿ ಕರ್ಕೊಂಬಂದವರು. ಇಲ್ಲಿ ಬಂದಾಗ ನಿಮಗೆ ಹಿರಿಯರು ಅವರು ಅಲ್ಲ ವಿಜಯಪೇಟೆದನ ಒಳ್ಳೆಯವನೇದನ ಅಂತೇಳಿ ಸಾಹೇಬ್ರ ಮುಂದೆ ನಿಮ್ಮ ರಿಲೇಷನ್ ಸಿರಾಜ್ ಬಿ ಅವರು ಹೇಳಿದ ಮೇಲೆ ಸಾಹೇಬ್ರು ನಿಮಗೆ ಬೆಳೆಸಿದರು. ನಮ್ಮ ಕ್ಲಾಸ್ಮೇಟ್ ಅಳಿಯ ಅಂತ ನಿಮಗೆ ಬೆಳೆಸಿದರು ಸಿರಾಜ್ ಸಿದ್ದಾಪುರ ಅವರು ನಮ್ಮ ಅಳಿಯ ಆಸಿಫ್ ಅಂತ ಹೇಳಿದಾಗ ನಿಮಗೆ ಬೆಳೆಸಿ ಈ ಮಟ್ಟಕ್ಕೆ ಇವತ್ತು ಯೂತ್ ಆದರು ಮತ್ತು ಟೌನ್ ಪ್ಲಾನಿಂಗಲ್ಲಿ ಮೆಂಬರ್ ಮಾಡಿದರು. ಇವೆಲ್ಲ ನಿಮಗೆ ಒಂದು ಅಲ್ಪಸಂಖ್ಯಾತ ಮೈನಾರಿಟಿ ಬೆಳೆಯಲ್ಲ ಅಂತ ಮಾಡಿದರು. ಇವತ್ತು ನಿಮಗೆಲ್ಲ 4 ಲೀಡರ್ಗಳು ಗೊತ್ತಾಗಿದ್ದಲ್ಲಿ ನೀವು ಒಬ್ಬ ಗೌರವ ಸ್ಥಾನ ಕೊಟ್ಟಿದ್ದವ್ರಿಗೆ ನೀವು ಮರೆತು ಹೋಗ್ತೀರಂದರೆ ನೀವು ಮುಂದೆ ಐತಲ್ಲ, ನಿಮಗೆ ಜನ ಐತಲ್ಲ ತಕ್ಕಂಥ ಪಾಠನ ಕಲಿಸ್ತಾರ. ಜನ ನಿಮಗೆ ಹಾಗೆ ಬಿಡಲ್ಲ. ನೀವೇನು ಹಗಲ ರಾತ್ರಿ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡಿ ಜನರಿಗೆ ತಪ್ಪು ದಾರಿಯಲ್ಲಿ ತರಗುತ್ತಲ್ಲ, ಆ ದಾರಿ, ಆ ವಿಷಯ ಎಲ್ಲ ನಿಮ್ಮ ಮೇಲೆ 100ಕ್ಕೆ 100 ಆ ವಿಷಯ ನಿಮ್ಮ ಮೇಲೆ ಒಂದು ಕಾರಣದಿಂದ ನಿಮ್ಗೆ ಬರ್ತೈತೆ. ಅವಾಗ ನಿಮಗೆಲ್ಲ ಜನರಿಗೇನೋ ಗೊತ್ತಾಗ್ತದೆ. ಮತ್ತು ಬೇರೆ ವಿಷಯದಲ್ಲಿ ಆ ಕಾರ್ಯಕ್ರಮದಲ್ಲಿ ನೀವು ಆಯ್ತಲ್ಲ ನಮ್ಮ ಅಧ್ಯಕ್ಷರು ಮತ್ತು ತಾಲೂಕು ಘಟಕದ ಅಧ್ಯಕ್ಷರು ಜೋಗದ ರವಿ ನಾಯಕ್ ಅವ್ರದ್ದು, ಬಾಬರ್ ಅವ್ರದ್ದು ಬೇಕಂತ ನೀವು ಅವರ ಫೋಟೋ ಹಾಕಿಲ್ಲ ನೀವು. ಯಾಕಂದರೆ ನೀವು ಆಯ್ತಲ್ಲ ಎಲೆಕ್ಷನ್ ಮುಂಚೆನ ಯೂತ್ ನೀವು ಲೀಡರ್ ಆಗಿ ಸಾಹೇಬ್ರ ಮನ್ಯಾಗ ಒಂದು ದಿವಸನೂ ಬಂದಿಲ್ಲ. ಮತ್ತು ಅದಕ್ಕಿಂತ ಮುಂಚೆ ಒಂದು ಆಡಿಯೋ ಇತಿಹಾಸ ದಂಡೆ ಅವ್ರದ್ದು ಮಾತಾಡಿರೋ ಒಂದು ಆಡಿಯೋ ವೈರಲ್ ಮಾಡ್ತೀವಿ. ಆ ಮೊಬೈಲ್ನಾಗ ನೀವು ಮಾತಾಡಿದ್ದು ನಿಮ್ಮ ಹತ್ರ ನೀವು ಆಡಿಯೋ ಐತೆ. 6 ತಿಂಗಳ ಹಿಂದೆ ನಮಗೆ ಮೆಸೇಜ್ ಐತೆ. ಆದರೆ ಎಲೆಕ್ಷನ್ ಮುಂಚೆ ನೀವು ಆಡಿಯೋ ಮುಖಾಂತರ ಆ ಮೆಸೇಜ್ ಕಳಿಸ್ತಿರಲ್ಲ, ಅದು ನಿಮ್ಮ ಕಾರಣ ಏನು? ಸಾಹೇಬ್ರಿಗೆ ಸೋಲಿಸೋದು. ನೀವು ಜೊತೆಗಿದ್ದು ನೀವು ಇಂಥ ಕೆಲಸ ಮಾಡಿರಿ. ಮತ್ತು ಇಲ್ಲಿ ಮೀಟಿಂಗ್ ಕರೆಸಿದರೆ ಸಾಹೇಬರು ಒಳಗೆ ಮೀಟಿಂಗೂ ಬರ್ತಿದ್ದಿಲ್ಲ. ಹೊರಗೆ ಹೋಟೆಲ್ ಹತ್ರ, ಚಾ ಅಂಗಡಿ ಹತ್ರ ನೀವು ಮೀಟಿಂಗ್ ಮಾಡಬೇಕು. ಸಾಹೇಬ್ರು ನಿಮಗೆ ನೋಡ್ಕೊಂತ ಹೋಗ್ತಿದ್ರು. ಕಾರ್ಯಕ್ರಮ ಹೋಗೋ ನಮಗೆ ಆಸಿಫ್ ಬಂದನ ಅಲ್ಲಿ ಚಾ ಅಂಗಡಿದಲ್ಲಿ ನಿಂತಾನ. ಹೌದು, ಕರೆದ್ರೆ ಬಂದಿಲ್ಲ ಒಳಗೆ, ಅದೇ ನೋಡ್ಕೊಂತ ಹೋಗ್ತೀವಿ. ಏನೋ ಫೋನ್ ಮಾಡಿದ್ರೆ ಹೊರಗೆ ಇದ್ದೀನಿ, ಇಲ್ಲಿ ಊರಾಗಿದ್ರೂ ಮನ್ಯಾಗ ಬರ್ತಿದ್ದಿಲ್ಲ. ಅಂಥವು ಭಾಳಷ್ಟು ಸಾಕಷ್ಟು ಇದಾವ. ಆದರೆ ಇವತ್ತು ನಮಗೆ ನೋವು ಏನಾಗ್ತಾಯಿದೆ ಅಂದರೆ ನಮ್ಮಂಥ ನಿಯತವರು ಇಲ್ಲಿ ಇವತ್ತೇನು ಇದಿರಲಿಲ್ಲ. ಮುಂದೆ ದಿನದಲ್ಲಿ ಅನ್ಸರ್ ಸಾಹೇಬರು ನಮಗೆ 100% ಬೆಳೆಸ್ತಾರ. ಇಲ್ಲಿ ಯಾರ್ಯಾರು ನಿಯತ್ತಾಗಿದ್ರ ಅವ್ರಿಗೆ ಬೆಳೆಸ್ತಾರ. ಯಾಕಂದರೆ ಅವ್ರಿಗೆ ದೇವರು ಮರ್ಯಾದೆ ಕೊಟ್ಟಿದ್ದು ಜನರ ಸೇವೆ ಮಾಡೋ ಸೊಳಗೆ. ಅವರು ಜನರ ಸೇವೆ ಮಾಡೋ ಸೊಳಗೆ ಇದಾರ. ಮುಂದಿನ ದಿನದಲ್ಲಿ ಅವರು ಜನರ ಸೇವೆಯೇ ಮಾಡ್ತಾರ ಅಂಥೇಳಿ ಈ ಪ್ರೆಸ್ ಮೀಟ್ ಮುಖಾಂತರ ಆಸಿಫ್ ಅವರಿಗೆ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಸುಳ್ಳು ಕೇಸ್ ಮಾಡೋದು ಇವೆಲ್ಲ ಮಾಡಿದರೆ ಇಂಥವು ದಾದಾಗಿರಿ ನಡೆಗಲ್ಲ. ಮುಂದೆ ದಿನದಲ್ಲಿ ಇದರದ್ದು ಉತ್ತರ ನಿನಗೆ ತಕ್ಕ ಪಾಠನೂ ನಾವು ಕಲಿಸ್ಬೇಕಂತೇಳಿ ಈ ಪ್ರೆಸ್ ಮೀಟ್ ಮುಖಾಂತರ ನಿನಗೆ ಒಂದು ಹೇಳಿಕೆ ಕೊಡ್ತಾ ಇದ್ದೀವಿ. ನೀನು ಹುಷಾರಾಗಿರ್ಬೇಕಂತೇಳಿ ಧನ್ಯವಾದ. ನಗರ ಘಟಕ ಬಾಬರ್ ಜೂನಿಯರ್ ಬಾಲಕರು ಬ್ಯಾಲರ್ ಅಂತ ಅದು ಸುಳ್ಳು ತಾನೇ ಮಾಡಿಸಿ ತಲೆ ಮೇಲೆ ಹಾಕಕತ್ತ ಆಸಿಫ್ ಅವನು ಕಾಂಟೆಸ್ಟ್ ಮಾಡ್ಯಾರಲ್ಲ, ಏಜ್ 35 ಏಜ್ ಅಷ್ಟೇ. ಕಾಂಗ್ರೆಸ್ ಕಾಂಟೆಸ್ಟ್ ಮಾಡೋಣ. ಅವ್ನು ಏಜ್ ಇರೋದು 39. ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದ್ರೋಹ ಮಾಡ್ಯಾರ. ಅವ್ನು ಕಾಂಗ್ರೆಸ್ ಪಕ್ಷಕ್ಕೆ ಡೈರೆಕ್ಟ್ ಇಲ್ಲ. ಎದ್ರಾಗ ಎಲೆಕ್ಷನ್ ಇದ್ದಾಗ ಅವ್ನು ಯಾವುದೂ ಪ್ರಕಾರವೇ ಇಲ್ಲ. ಅಧ್ಯಕ್ಷರು ಮತ್ತು ಇತರರು ಏನು ನಾಮಿನೇಟ್ ಮಾಡ್ತಾರೆ, ಏನು ಒಳ್ಳೆಯ ವ್ಯಕ್ತಿ ಅಂತ ಎಫ್ಎಸ್ಸಿ ನಾಮಿನೇಟ್ ಮಾಡ್ತಾರೆ. ಇವರಲ್ಲಿ ಏನಾಗಿದೆ ಅಂದರೆ ಆಸಿಫು ಮೊದಲು ಗಂಗೋತಿಯಲ್ಲಿ ಬೆಳೆದಿದ್ದು ಹೇಗೆ, ಯಾರಿಂದ ಹೊರಗಡೆ ಬಂದಾಗ ಈಗ ವಿರೋಧ ಕಟ್ಟಿದರೆ ಏನಾಗಬೇಕು ಅಂತೇಳಿ ತಲೆಯಲ್ಲಿ ಹೊರಗಡೆ ಹೋಗಿದ್ದ ಮೇಲೆ ಪಕ್ಷದ ವಿರೋಧ ಚಟುವಟಿಕೆಗಳು ಮಾಡಿದಾಗೆ ಪಕ್ಷದಲ್ಲಿರುವಂಥ ನಿಷ್ಠಾವಂತ ಕಾರ್ಯಕರ್ತರ ಇರ್ಬೋದು, ಮುಖಂಡರುಗಳಾಗಿರ್ಬೋದು, ಇದನ್ನ ಬಲವಾಗಿ ವಿರೋಧ ಮಾಡ್ತಾರೆ. ಮತ್ತು ಈ ಒಂದು ಯುವಶಕ್ತಿ
ಪ್ರತಿಜ್ಞೆ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಪೂರ್ವಭಾವಿಯಲ್ಲಿ ಯಾರು ಈ ವೇದಿಕೆ ಕಾರ್ಯಕ್ರಮವನ್ನು ಹಂಚ್ಕೊಂಡವ್ರು ಯಾರು, ಆ ಕಾರ್ಯಕ್ರಮ ವೇದಿಕೆ ಬ್ಯಾನರ್ ಮಾಡಿದವರು ಯಾರು? ನಿಮ್ಮವರೇ ಬ್ಯಾನರ್ನ ರೆಡಿ ಮಾಡಿ ನೀವೇ ಮಸಿ ಮಾಡ್ಕೊಂಡು ಈ ರೀತಿ ಒಳ ಪ್ರತಿಷ್ಠತೆಯನ್ನು ಪ್ರಚಾರಗಿಟ್ಟಿಸ್ಕೊಳ್ಳೋದು ಯಾಕೆ? ಅದ್ರ ಜೊತೆಗೆ ಈ ಯುವ ಕಾಂಗ್ರೆಸ್ ನಮ್ಗೆ ಏನು ಪದಾಧಿಕಾರಿಗಳು ಆಯ್ಕೆ ಮಾಡ್ಕೊಂಡ್ರೆ ಅದರದ್ದಾದಂಥ ನಿಯಮಗಳಿಗೂ ಇವೆ. 35 ವರ್ಷಕ್ಕೊಳಗೆ ಈಗ ಬರ್ತು ಡೇಟ್ ಆಫ್ ಬರ್ತು ಈ ಆಧಾರ್ ಕಾರ್ಡ್ನಲ್ಲಿ ಏನಿದೆ ಅಂದರೆ 1986 ಅಂತ ಇದೆ ಡೇಟ್ ಆಫ್ ಬರ್ತ್. ಮತ್ತು ಈಗ ನಿಮಗೆ 35 ವರ್ಷದೊಳಗೆ ಇರ್ಬೇಕಾ ಅಥವಾ 39 ವರ್ಷ ಹತ್ರ ಇರ್ಬೇಕಾ? KPCC ಈಗಾಗಲೇ ಮನೆ ಜಿಲ್ಲಾಧ್ಯಕ್ಷರು ಕೂಡ ಅಂಬೇಡ್ಕರ್ ಭೈರವ್ ಸರ್ ಅವರಿಗೂ ಕೂಡ ಈಗಾಗಲೇ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಅವರಿಗೂ ಕೂಡ ತಿಳಿಸಿದ್ದೀವಿ. ಆಯಿತು, ನೀವು ಮುಂಚಿತವಾಗಿ ಯಾಕೆ ನೀವು ಮಾಡಲಿಲ್ಲ ಅಂತ ನಮಗೆ ಅವರು ಹೇಳಿದ್ರು. ಅದನ್ನೇ ನಾವು ಗಮನಕ್ಕೆ ತರಲು ತಪ್ಪಾಗಿದೆ. ಆಮೇಲೆ ಈ ಬ್ಯಾನರ್ ಮಸಿ ಅಂತ ಕೆಲಸವನ್ನು ನಾವು ಮಾಡಬೇಕಾಗಿಲ್ಲ. ಆಸಿಫ್ ಏನೋ ಒಂದು ಐಡೆಂಟಿಫೈ ಯಾವುದೋ ಒಂದು MLA ಕ್ಯಾಂಡಿಡೇಟು ಅಥವಾ MLC ಕ್ಯಾಂಡಿಡೇಟ್ ಏನಲ್ಲ, ಇಲ್ಲೇ ಅಕ್ಕಪಕ್ಕದಲ್ಲಿರುವಂಥ ಬ್ರದರ್ ಚಿಕ್ಕ ಹುಡುಗ. ಇತ್ತೀಚೆಗೆ ಅನ್ಸರ್ ಸಾಹೇಬ್ ಕರ್ಕೊಂಬಂದು ಒಂದು ಟೀಮ್ ಮಾಡಿ ಬೆಳೆಸಿದರೆ, ಆ ಒಂದು ಬೆಳೆಸಿದ ಮೇಲೆ ಕೆಟ್ಟ ಹೆಸರನ್ನು ಇಟ್ಕೊಂಡು ದ್ವೇಷಿಸಿ ತಾವು ಒಂದು ಹೈಲೈಟ್ ಆಗೋಕ್ಕೆ ಈ ಥರ ಒಂದು ಪ್ಲಾನ್ ಮಾಡ್ತಾರೆ. ಮಸಿ ಹತ್ಬೇಕಾದ್ರೆ ಹುಡುಗಿಗೆ ಏನು ದೊಡ್ಡದೇ ಇರಲ್ಲ, ನಮ್ದು ಅಲ್ಲೆಲ್ಲ ನೋಡು ಹಚ್ಚಬಾರ್ದಂದ್ರೆ ಅದು ಬಂದ್ಬಿಡ್ತಾರೆ. ಅದರಿಂದ ಏನು ಬಿಟ್ಟಿದೆ, ನಮ್ಮ ಯೋಗ್ಯತೆಗೆ ತಕ್ಕಂಗೆ ನಾವು ಅನ್ಸರ್ ಸಾಹೇಬ್ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ. ಹೀಗೆ ಒಬ್ಬ ವ್ಯಕ್ತಿಗೆ ಯಾವ ರೀತಿ ನಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಇಲ್ಲಿ ಕೂತ್ಕೊಂಡು ಇವತ್ತು ಮಾತಾಡ್ತೀವಿ. ಇನ್ನೊಬ್ಬರ ಬಗ್ಗೆ ಯೋಚನೆ ಮಾತಾಡಬೇಕಾದ್ರೂ ಕೂಡ ಅದನ್ನು ಈ ಥರ ಮಾತಾಡಿದ್ರೆ ಸರಿಯಲ್ಲ ಅಂತ ತಿದ್ದಿ ಹೇಳುವಂಥ ಶಕ್ತಿ ಅವರಲ್ಲಿ ಇದೆ, ಅದು ತಿದ್ಕೊಂಡು ಹೋಗುವಂಥ ಶಕ್ತಿ ನಮ್ಮಲ್ಲಿ ಇದೆ. ನಾನು ಕಟ್ಕೊಂಡು ಏನಾದರೂ ಆಸಕ್ತಿಗಾಗಿರ್ಬೋದು, ಇನ್ನು ಇತರರಿಗೆ ಇರ್ಬೋದು, ನೀವು ಒಂದು ಟೀಮ್ ಕಟ್ಟಿ ಅನ್ಸರ್ ಸರ್ ವಿರುದ್ಧ ಮಾತಾಡಿ, ಇಲ್ಲ ಅವರು ಟೀಮ್ ವಿರುದ್ಧ ಮಾತಾಡಿ ಅಂತ ಹೇಳಿರ್ಬೋದು. ಬಟ್ ನಾನು ಹೇಳ್ತಾ ಇದ್ದೀನಿ, ಇವತ್ತು ಅನ್ಸರ್ ಸಾಹೇಬರಾಗಿ ಇನ್ನೊಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬರ ಜೊತೆಗೆ ನಾವು ಇದೀವಿ ಬೆಳೆದಿದ್ದೀವಿ ಅಂದರೆ ಅನ್ನ ತಿಂತಿದ್ದೀವಿ ಹೊರತು ಬೇರೆ ಇರ್ತಿರಲ್ಲ. ನಾನು ಅನ್ಸರ್ ಸಾಹೇಬ್ ಬಿಟ್ಟು ಇನ್ನೊಬ್ಬರಿಗೆ ಹೊರಗಡೆ ಹೋದ್ಮೇಲೆ ಅನ್ಸರ್ ಸಾಹೇಬ್ ವಿರುದ್ಧ ಏಕೈಕವಾಗಿ ನಾವು ವಿರೋಧ ಇಟ್ಕೊಂಡು ನಾನು ಅವ್ರ ಬಗ್ಗೆ ಮಾತಾಡೋದು, ಅವ್ರ ಟೀಮ್ ವಿರುದ್ಧ ಮಾತಾಡೋದು ನಮ್ಮ ಮನುಷ್ಯನಿಗೆ ಅದು ಅಲ್ಲ.